ಸಾಮಾನ್ಯವಾಗಿ ಮನುಷ್ಯನಲ್ಲಿ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಕೋಟಿ ಕಾಯಿಲೆಗಳಿವೆ. ಹಿಂದೆ ಕೆಮ್ಮು, ಜ್ವರ ಯಾವುದೋ ಒಂದು 10-15 ಮಾತ್ರ ನಾವು ಕೇಳ್ತಾ ಇದ್ವಿ. ಆದರೆ ನಮ್ಮ ಒಂದು ಸಾಂಸ್ಕೃತಿಕ ಬೆಳವಣಿಗೆ ಜಾಸ್ತಿ ಆಗ್ತಾ ನಾವು ತಗೊಳ್ಳೋವಂಥ ಆಹಾರ ಪದ್ಧತಿ, ಜೀವನ ಶೈಲಿ ಎಲ್ಲವೂ ಕೂಡ ಹೊಸ ಕಾಯಿಲೆಗಳನ್ನು ಹುಟ್ಟಾಕ್ತಾ ಇದೆ. ಎಷ್ಟೋ ಸತಿ ನಿರ್ದಿಷ್ಟವಾದಂತಹ ಕಾಯಿಲೆಗಳನ್ನು ನಾವು ಗುರುತಿಸಿ ಸ್ಕ್ಯಾನ್ ಮಾಡಿ ಅಥವಾ MRI, ಪೆಟ್ ಸ್ಕ್ಯಾನ್ಗಳಿಂದ ಮುಖಾಂತರ ಮಾಡಿ ಟ್ರೀಟ್ಮೆಂಟ್ಗಳನ್ನು ತೊಗೋತಾ ಇದ್ದೀವಿ. ಆದರೆ ಕೆಲವೊಂದು ಕಾಯಿಲೆಗಳಿಗೆ ಔಷಧಿನೂ ಇಲ್ಲ, ಅದು ಹೇಗೆ ಅಂತಲೇ ಗೊತ್ತಾಗಲ್ಲ. ಉದಾಹರಣೆಗೆ ಯಾರೋ ಬರ್ತಾರೆ, ಮಗು ಮೊನ್ನೆವರೆಗೂ ಚೆನ್ನಾಗಿದ್ದ, 1 ವರ್ಷದಿಂದ ಎಲ್ಲೋ ಬಿದ್ದ, ಡಲ್ ಆಗಿಬಿಟ್ಟಿದ್ದಾನೆ, ಆ್ಯಕ್ಟಿವ್ ಆಗಿಲ್ಲ, ಮೊದಲು ಅಷ್ಟು ಚೆನ್ನಾಗಿ ಸ್ಪೋರ್ಟ್ಸಲ್ಲೆಲ್ಲ ಮುಂದುವರೆದಿದ್ದಂತಹ ವ್ಯಕ್ತಿ ಇವತ್ತು ಏನೂ ಇಲ್ಲ ಅಂತ ಹೇಳ್ತಾರೆ. ಅಂಥವಕ್ಕೆಲ್ಲ ನೀವು ಯಾವ ಡಾಕ್ಟ್ರ್ ಹತ್ರ ಹೋಗ್ತೀರಾ? ಸಾಧ್ಯನೇ ಇಲ್ಲ. ಮನೆಗಳಲ್ಲಿ ಸಾಮಾನ್ಯವಾಗಿ ನಾನು ನನ್ನ ಕ್ಲಿನಿಕಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಗಂಡ, ಹೆಂಡತಿ, ಮಗು 3 ಜನ ಬಂದಾಗ ಗಂಡ ನಂಬೋದಿಲ್ಲ ಇದನ್ನು. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಯಾವುದೆಲ್ಲ ಏನಿದೆ, ಇವೆಲ್ಲ ಮೋಸ, ಹೀಗೆ ಭಾವನೆಗಳು ಎಲ್ಲರೂ ಕೂಡ ಬರ್ತಾ ಇದೆ. ಹಾಗಾಗಿ ಈ ವಿಷಯವನ್ನು ನಾಲೆಡ್ಜ್ ಸ್ಪ್ರೆಡ್ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತ ಯಾವುದೇ ಒಂದು ಕಾಯಿಲೆಯನ್ನು ನಿರ್ಲಕ್ಷಿಸಬೇಡಿ, ನಂಬರ್ 1. ನಂಬರ್ 2, ಗೊತ್ತಾಗುವಂತಹ ಟ್ರೀಟ್ಮೆಂಟ್ಗಳು, ಗೊತ್ತಾಗಿರುವಂತಹ ಕಾಯಿಲೆಗಳಿಗೆ ಖಂಡಿತ ತಗೊಳ್ಳಿ. ಆದರೆ ಯಾವಾಗ ನಿಮಗೆ ಅದು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂದರೆ ಮಾನಸಿಕ ಜನ್ಯ ಅಂತ ಗೊತ್ತಾಗುತ್ತೆ, ಅಥವಾ ಕೆಲವೊಂದಕ್ಕೆ ನಮಗೆ ಕಾರಣವೇ ಗೊತ್ತಿರೋದಿಲ್ಲ. ಎಷ್ಟೋ ಜನ ಎಲ್ಲದಕ್ಕೂ ಸೈಂಟಿಫಿಕ್ ಅಂತಾರೆ. ಸೈಂಟಿಫಿಕ್ ರಿಸರ್ಚ್ ಅಂದರೆ ಅರ್ಥ ಏನು? ಸರ್ಚ್ ಅಂದರೆ ಮತ್ತೆ ಹುಡುಕು ಅಂತ. ಅಂದರೆ ಈ ಬ್ರಹ್ಮಾಂಡದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ಕೋಟಿ ಇದೆ. ಅದನ್ನು ಸರ್ಚ್ ಮಾಡೋದೇ ಸೈನ್ಸ್ ವಿನಃ ಸೈನ್ಸೇ ಅಲ್ಟಿಮೇಟ್ ಅಲ್ಲ. ಯಾಕೆಂದರೆ ಸೈನ್ಸ್ ಅನ್ನೋದು ಡೈರೆಕ್ಟಾಗಿ ಯಾವುದು ಸರ್ಚ್ ಮಾಡಲ್ಲ, ಅದು ರಿಸರ್ಚ್ ಅಂತಲೇ ಹೇಳ್ತೀವಿ. ಮತ್ತೊಮ್ಮೆ ಅವ್ರು ಹುಡುಕ್ತಾ ಹೋಗ್ತಾರೆ, ಹೀಗೆ ಮಾಡೋದು ಹಾಗೆ, ಹಾಗೆ ಮಾಡೋದು ಹಾಗೆ ಅಂತ. ಅದಕ್ಕೆ ನಮ್ಮ ಸಮಯನ ವೇಸ್ಟ್ ಮಾಡೋ ಬದಲು ನಮ್ಮಲ್ಲಿ ಒಂದು ಟ್ರಾನ್ಸ್ ಸಿಸ್ಟಮ್ ಇದೆ, ಅಂದರೆ ಸಂಮೋಹಿನಿ ಚಿಕಿತ್ಸೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾವು ಒಂದು ಯಾವುದೇ ವ್ಯಕ್ತಿ ಬಂದಾಗ ನಾವು ಏನು ಕೇಳೋಕ್ಕೆ ಹೋಗೋದಿಲ್ಲ. ಒಂದು ಫೋಟೋ ಇದ್ದರೂ ಸಾಕು, ಅಥವಾ ಆ ವ್ಯಕ್ತಿ ಬಂದರೂ ಸಾಕು, ಆ ವ್ಯಕ್ತಿಯನ್ನು ಸಂವಹನ ಮಾಡಿ ಅದನ್ನು ನಾವು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಪರಿಹಾರ ಮಾಡಿದಾಗ ಸಾಕಷ್ಟು ರಿಸಲ್ಟ್ಗಳು ಬಂದಿವೆ. ಎಷ್ಟೋ ಸತಿ ಓವರ್ನೈಟ್ ಬರೋದಿಲ್ಲ, ಕೇವಲ 3-4 ಸೆಷನ್ ತೊಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಆದರೆ ಮೊದಲನೇ ಸೆಷನ್ನಲ್ಲೇ ನಿಮ್ಮ ತೊಂದರೆಗೆ ಕಾರಣವೇನು, ಹೇಗೆ ಬಂದಿದೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅದರಲ್ಲೇ ನಿಮಗೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಈ ಒಂದು ಸೌಲಭ್ಯವನ್ನು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಬೇರೆ ಎಲ್ಲ ಕಡೆಗಿಂತ ಬಹಳ ಕಡಿಮೆಯ ಒಂದು ದರದಲ್ಲಿ ನಿಮಗೆ ಆ ಸೌಲಭ್ಯವನ್ನು ನಮ್ಮ ಕ್ಲಿನಿಕಲ್ಲಿ ನಿಮಗೆ ಸಿಗುತ್ತೆ.